ಯುವತಿ ಮೇಲೆ ಅತ್ಯಾಚಾರ ಮಾಡಿದ್ನ ಜೆಡಿಎಸ್ ನಾಯಕಿಯ ಪುತ್ರ ಅನ್ನುವಂತ ಪ್ರಶ್ನೆ ಹುಟ್ಟುಕೊಳ್ತಾ ಇದೆ. ಜೆಡಿಎಸ್ ನಾಯಕಿ ಮಗನ ಕಿರುಕುಳಕ್ಕೆ ಯುವತಿ ಸೂಸೈಡ್ ಮಾಡ್ಕೊಂಡಿದ್ದಾಳೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಜೆಡಿಎಸ್ ನಾಯಕಿ ಮಗನ ಕಿರುಕುಳಕ್ಕೆ ಯುವತಿ ಸೂಸೈಡ್ ಮಾಡಿಕೊಂಡಿದ್ದಾರೆ. ಕಾರವಾರ ತಾಲೂಕಿನ ಕದರ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಜನವರಿ 9ನೇ ತಾರೀಕು ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ರು ರಿಶಾಲಾ ಡಿಸೋಜಾ ಅಂತ. ಮಗಳ ಮೇಲೆ ದೈಹಿಕ ಕಿರುಕುಳ ನೀಡಿದ್ದಾರೆ ಅಂತ ಈಗ ಅವರ ತಾಯಿ ಆರೋಪ ಮಾಡ್ತಾ ಇದ್ದಾರೆ. ನ್ಯಾಯಕ್ಕಾಗಿ ಸಿಎಂ ಗೃಹ ಸಚಿವ ಹಾಗೂ ಎಸ್ಪಿ ಮತ್ತು ಡಿಸಿಗೆ ಪತ್ರವನ್ನ ಬರೆದಿದ್ದಾರೆ ಆ ತಾಯಿ. ಜೆಡಿಎಸ್ ನಾಯಕಿ ಚೈತ್ರ ಅವರ ಪುತ್ರ ಚಿರಾಗ್ ಮೇಲೆ ಈ ತರದ ಆರೋಪ ಮಾಡ್ತಾ ಇದ್ದಾರೆ. ಅತ್ಯಾಚಾರದ ವಿಚಾರ ಮನೆಯಲ್ಲಿ ಹೇಳೋಕೆ ಆಗದೆ ಆಕೆ ಸೂಸೈಡ್ ಮಾಡ್ಕೊಂಡಿದ್ದಾಳೆ. 6 ದಿನ ಕಳೆದರೂ ಕೂಡ ಆರೋಪಿಯನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡೋದಕ್ಕೆ ಪೊಲೀಸರು ಮುಂದೆ ಹೋಗ್ತಾ ಇಲ್ಲ, ಹಿಂದೆ ಸರಿತಾ ಇದ್ದಾರೆ. ಪೊಲೀಸರಿಂದ ನ್ಯಾಯ ಸಿಗ್ತಾ ಇಲ್ಲ ಅಂತೇಳಿ ಮಾಧ್ಯಮದ ಮುಂದೆ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಆರೋಪಿಯನ್ನ ಬಂಧಿಸಲಿಲ್ಲ ಅಂತ ಅಂದ್ರೆ ಡಿಸಿ ಕಚೇರಿ ಮುಂದೆ ಧರಣಿ ಮಾಡ್ತೀವಿ ಅಂತೇಳಿ ನಿರ್ಧಾರ ಮಾಡಿದ್ದಾರೆ. ಜೆಡಿಎಸ್ ಮುಖಂಡೆ ಪುತ್ರನ ಕಿರುಕುಳಕ್ಕೆ ಯುವತಿ ಆತ್ಮಹತ್ಯೆ ಕೇಸ್ಗೆ ಸ್ಫೋಟಕ ಟ್ವಿಸ್ಟ್ ಸಿಗ್ತಾ ಇದೆ. ತನ್ನ ಮಗಳ ಮೇಲೆ ಅತ್ಯಾಚಾರ ಮಾಡಿದ್ದಲ್ಲದೆ ಕಿರುಕುಳವನ್ನು ಕೊಟ್ಟಿದ್ದ ಆರೋಪಿ. ಇದೇ ಕಾರಣಕ್ಕೆ ಆಕೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಅಂತ ರಿಶಾಲಾ ಡಿಸೋಜಾ ಅವರ ತಾಯಿ ಕ್ರಿಸ್ತೋದಾ ಡಿಸೋಜಾ ಗಂಭೀರವಾದಂತ ಆರೋಪ ಮಾಡ್ತಾ ಇದ್ದಾರೆ.